ಕರಾವಳಿ ಜಿಲ್ಲೆ ಉಡುಪಿಯಲ್ಲೂ ಕೂಡ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದು ಈಗಾಗಲೇ ಸಾಕಷ್ಟು ಅವಾಂತರವನ್ನ ತಂದೊಡ್ಡಿದ್ದಾನೆ. ಅತ್ತ ಕಡಲು ಭೋರ್ಗರೆಯುತ್ತಿದ್ರೆ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದ್ರೂ ಪ್ರವಾಸಿಗರು ಬೀಚ್ಗೆ ಇಳಿಯೋದಕ್ಕೆ ನಿರ್ಬಂಧವಿದೆ. ಮಳೆಗಾಲದಲ್ಲಿ ಸಮುದ್ರದ ರೌದ್ರಾವತಾರ ನೋಡಲು ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಪಡುಬಿದ್ರಿ ಬೀಚ್ನಲ್ಲಿ ತಡೆ ಬೇಲಿಗಳನ್ನು ಹಾಕಿ ಪ್ರವಾಸಿಗರು ನೀರಿಗೆ ಇಳಿಯದಂತೆ ತಡೆಯಲಾಗಿದೆ. ಆದರೂ ಪ್ರವಾಸಿಗರು ರುದ್ರ ರಮಣೀಯ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಕಡಲ ತಡಿಗೆ ಬರುತ್ತಿದ್ದಾರೆ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರ ದುಷ್ಕೃತ್ಯದ ನಂತರ ಇಡೀ ದೇಶದ ಗಡಿಗಳಲ್ಲಿ ಕಟ್ಟೆಚ್ಚರವನ್ನು ಹಾಕಲಾಗಿದೆ. ಕರಾವಳಿ ಅಂತ ತೆಗೆದುಕೊಂಡ್ರೆ ಸಮುದ್ರದಲ್ಲಿ ಕೋಸ್ಟ್ ಗಾರ್ಡ್, ನೇವಿ ಮತ್ತು ಕರಾವಳಿ ಕಾವಲು ಪಡೆ ಪೊಲೀಸರು ಗಸ್ತನ್ನು ತಿರುಗಿಸ್ತಾ ಇದ್ದಾರೆ. ಅವತ್ತು ಯಾವಾಗ ಕೇಂದ್ರ ಗೃಹ ಇಲಾಖೆಯಿಂದ ಸೂಚನೆ ಬಂದಿದೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಿರಂತರವಾಗಿ ಗಸ್ತನ್ನು ಹೆಚ್ಚು ಮಾಡಲಾಗಿದೆ. ರೆಗ್ಯುಲರ್ ಅವರ ಗಸ್ತನ್ನು ಬಿಟ್ಟು ಹೆಚ್ಚುವರಿ ಗಸ್ತು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಅದರ ಜೊತೆಗೆ ಒಂದು ಗಡಿಯಲ್ಲಿ ಗಸ್ತು ತಿರುಗುವ ಜೊತೆಗೆ ಕಡಲ ತೀರದಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿರುವಂಥದ್ದು ನಾವು ನೋಡ್ಬೋದು. ಮಲ್ಪೆ ಬೀಚ್ ಅಂದರೆ ಸಾವಿರಾರು ಮಂದಿ ಪ್ರವಾಸಿಗರು ಬರ್ತಾರೆ. ಅದು ಕೂಡ ಏಪ್ರಿಲ್ ಮೇ ತಿಂಗಳು ಅಂದರೆ ಸಾಲು ರಜೆ ಇದೆ ಮತ್ತು ಮಕ್ಕಳಿಗೆ ರಜೆ ಇರೋದರಿಂದ ಪೋಷಕರು ಇದೇ ಸಂದರ್ಭವನ್ನು ಟೂರ್ಗೆ ಬಳಸ್ಕೊಳ್ತಾ ಇರುವಂಥದ್ದು. ಹಾಗಾಗಿ ಹೆಚ್ಚುವರಿ ಗಸ್ತನ್ನು ಸಮುದ್ರದಲ್ಲಿ ಸುಮಾರು 22-23 ಕಿಲೋಮೀಟರ್ ಆಳದವರೆಗೂ ಕೂಡ ಕರಾವಳಿ ಕಾವಲು ಪಡೆಯ ಸುಪರ್ದಿ ಬರೋದ್ರಿಂದ ಅಲ್ಲೆಲ್ಲ ಗಸ್ತು ತಿರುಗುವ ಜೊತೆಗೆ ಅವರು ಮಲ್ಪೆ, ಸೈಂಟ್ ಮೇರಿಸ್ ಆಸುಪಾಸಿನಲ್ಲೂ ಕೂಡ ತಮ್ಮ ಗಸ್ತನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇರುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಸೈಂಟ್ ಮೇರಿಸ್ ದ್ವೀಪ ಇದೆ. ಈ ದ್ವೀಪದ ಸುತ್ತಲೂ ಕೂಡ ಕರಾವಳಿ ಕಾವಲು ಪಡೆಯ ಗಸ್ತುಗಳು ನಡೀತಾ ಇರ್ತದೆ. ಅದರ ಜೊತೆಗೆ ಏನು ಫಿಶಿಂಗ್ಗೆ ಹೋಗುವಂಥ ಆಳ ಸಮುದ್ರ ಮೀನುಗಾರಿಕೆ ಹೋಗುವಂಥ ಬಂದರಿನಲ್ಲೂ ಕೂಡ ಅವರು ತಮ್ಮ ರೆಗ್ಯುಲರ್ ಗಸ್ತನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೆಲವು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಯಾವುದೆಲ್ಲ ಆಳ ಸಮುದ್ರ ಮೀನುಗಾರಿಕಾ ಬೋಟ್ಗಳು ಗೋವಾ, ಮಹಾರಾಷ್ಟ್ರ, ಗುಜರಾತ್ನವರೆಗೆ ಹೋಗ್ತದೆ, ಅಲ್ಲಿಂದ ಅದು ಪಾಕಿಸ್ತಾನದ ಬಾರ್ಡ್ರ್ ಇದೆ. ಆ ಬಾರ್ಡ್ರ್ನಲ್ಲಿ ಇಂಟರ್ನ್ಯಾಷನಲ್ ಬಾರ್ಡ್ರ್ನಲ್ಲಿ ಕೂಡ ಆ ಭಾಗಕ್ಕೆ ಹೋಗಿ ಕೂಡ ಅಲ್ಲಿ ಫಿಶಿಂಗನ್ನು ಮಾಡ್ಕೊಂಡ್ಬರ್ತಾರೆ. ಯಾಕಂದರೆ 15 ದಿವಸಗಳ ಆಳ ಸಮುದ್ರದ ಫಿಶಿಂಗ್ ಬೋಟ್ಗಳು ಹೋಗ್ತಾ ಇರೋದ್ರಿಂದ ಅವರಿಗೆ ಸಂಪೂರ್ಣವಾದ ಮಾಹಿತಿ ಇರ್ತದೆ. ಯಾವ ಏರಿಯಾದಲ್ಲಿ ದೇಶದ ಗಡಿಯನ್ನು ಹೊರತುಪಡಿಸಿದ ಬೋಟ್ಗಳು, ಅನ್ಯಾನ್ಯ ಚಟುವಟಿಕೆಗಳು, ಯಾವುದೆಲ್ಲ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇದೆ ಮತ್ತು ಯಾವುದಾದ್ರೂ ವ್ಯಕ್ತಿಗಳು ಅಥವಾ ಬೋಟ್ಗಳು ಗಡಿಯನ್ನು ದಾಟಿ ಭಾರತದ ಗಡಿಯತ್ತ ಬರ್ತಾ ಇದೆಯಾ, ಈ ಥರದ ಎಲ್ಲ ಮಾಹಿತಿಗಳು ಮೀನುಗಾರಿಗೆ ಇರ್ತದೆ. ವೈರ್ಲೆಸ್ ಫೋನ್ಗಳನ್ನು ಬಳಸ್ತಾರೆ. ಅದರ ಜೊತೆಗೆ ಆ ಭಾಗದಲ್ಲಿ ಅವರು ಡೀಪ್ ಸಿ ಫಿಶಿಂಗ್ಗೆ ಹೋದಂಥ ಸಂದರ್ಭದಲ್ಲಿ ಯಾವ ರಾಜ್ಯದ ಗಡಿಯಲ್ಲಿದ್ದಾರೆ ಆ ರಾಜ್ಯದ ಗಡಿಗೆ ಮಾಹಿತಿಯನ್ನು ರವಾನೆ ಮಾಡಬೇಕು ಅನ್ನುವಂಥ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮೀಟಿಂಗ್ ಮೇಲೆ ಮೀಟಿಂಗ್ಗಳನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಮೀನುಗಾರರನ್ನು ಪೊಲೀಸರು ಹೆಚ್ಚಿನ ಒಂದು ವಿಶ್ವಾಸಕ್ಕೆ ಪಡಿತಾರೆ. ಯಾಕಂದರೆ ಸಾವಿರಾರು ಸಂಖ್ಯೆಯಲ್ಲಿ ಬೋಟ್ಗಳು ಸಮುದ್ರದಲ್ಲೇ ಇರ್ತದೆ. ಒಂದು ದಿವಸ ಹೋದಂಥ ಬೋಟು 10-15 ದಿವಸಗಳ ಕಾಲ ಸಮುದ್ರದಲ್ಲೇ ಇರುವಂಥದ್ದು. ಹಾಗಾಗಿ ಗಸ್ತಿನ ಕರಾವಳಿ ಕಾವಲು ಪಡೆಯ ಪೊಲೀಸರು ಅವರ ಜೊತೆ ಸಮನ್ವಯವನ್ನು ಸಾಧಿಸಿದ್ದಾರೆ ಮತ್ತು ಆ ಸಮನ್ವಯ ಮುಂದುವರೆದಿದೆ. ಕೇಂದ್ರ ಸರ್ಕಾರದಿಂದ ಈಗಾಗಲೇ ಸೂಚನೆ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ವಿಶೇಷವಾದ ಮೀಟಿಂಗ್ಗಳನ್ನು ಮಾಡಿದ್ದಾರೆ ಮತ್ತು ಬಂದರುಗಳಿಗೆ ತೆರಳಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇದ್ದರೆ, ವ್ಯಕ್ತಿಗಳಿದ್ರೆ, ಬೋಟ್ಗಳಿದ್ರೆ ಆ ಮಾಹಿತಿಯನ್ನು ರವಾನೆ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.